ಈಗದ ರಾಜಕೀಯಕ್ಕೆ ಸಂಬಂಧಪಟ್ಟದವ್ರು ಹೇಳಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ, ನೋಡ್ಬೋದು ಒಂದ್ಸಲ. ಆಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ, ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ. ಹಾಡೆಲ್ಲ ಸೂಪರ್ ಆಗಿದೆ. ನೋಡ್ಬೇಕಷ್ಟೇ. ನೀವು ನಮ್ಮ ಮನೆ ಇಕ್ಕಿಲ್ಲ ನಾನು ಯಾಕೆ ನಿಮ್ಗೆ ಹೇಳ್ಬೇಕು, ನೀವು ವಿಭೂತಿ ಇಕ್ಕಿಲ್ಲ ನಾನು ಯಾಕೆ ನಿಮ್ಗೆ ಹೇಳ್ಬೇಕು. ಸೂಪರ್ ಆಗಿದೆ ಸರ್, ಒಟ್ಟಿನಲ್ಲಿ ಪಕ್ಕಾ ಫಿಲಮು, ಸಖತ್ತಾಗಿ ಮಾಡಿದ್ದಾರೆ. ಮೆಸೇಜು ಅಂದರೆ ಒಂಥರ ಹೆಂಗೆ ಅಂದರೆ ಕಲ್ಕಿ ಅವತಾರ ತಿರ್ಗಾ ಹೆಂಗೆ ಯಾವ ಥರ ಬರುತ್ತೆ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಫಿಲಮು ಸೂಪರ್ ಹಿಟ್ಟು, ಆದರೆ ಅಟರ್ ಫ್ಲಾಪು. ಸರ್ ಏನು ಅನ್ಸೇ ಇಲ್ಲ, ಅದೇ ಬೇಜಾರಾಗ್ತಾ ಇರೋದು. ಚೆನ್ನಾಗಿದೆ ಸರ್, ನೋಡಿ ಒಂದ್ಸರಿ. ಎಲ್ಲ ಚೆನ್ನಾಗಿದೆ. ಎಲ್ಲ ಜನಗಳಿಗೆ ಗೊತ್ತಲ್ಲ ಸರ್, ಉತ್ತರ ಇಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ. ಚೆನ್ನಾಗಿದೆ ಅಷ್ಟೇ, ನನಗೂ ಸರಿ ಗೊತ್ತಾಗ್ತಾ ಇಲ್ಲ, ಒಟ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಎಕ್ಸಲೆಂಟ್ ಚೆನ್ನಾಗಿದೆ. ಏನು ಹೇಳಿದ್ದಾರೆ ಅಂದ್ರೆ ವಾಸ್ತವತೆ ಕರೆಕ್ಟಾಗಿ ಹೇಳಿದ್ದಾರೆ, ಬಟ್ ಅದನ್ನ ನಾವು ನಿಧಾನಕ್ಕೆ 1 ಸೆಕೆಂಡ್ ಅದನ್ನ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ವೆರಿ ಇಂಪಾರ್ಟೆಂಟ್, ಡೋಂಟ್ ಮಿಸ್ ದ ಕ್ಲೈಮ್ಯಾಕ್ಸ್ ಅಷ್ಟೇ. ಆ್ಯಂಡ್ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಎಲ್ಲರೂ ನೋಡಬೇಕು, ಬಟ್ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಗಿಲ್ಲ. ಅದೇ ಉಪೇಂದ್ರ ಅವ್ರ ಪಿಕ್ಚರ್ ಹೆಂಗೆ ಅಂತಂದರೆ ನೀವು ಯೋಚನೆ ಮಾಡ್ತಾ ಇರಬೇಕು ಯೂಶಲಿ. ಅಂದರೆ ಈಗ ನಮ್ಗೇನಾಗೋಗಿದೆ ಅಂತಂದರೆ ಫಿಲಮ್ಸ್ ಅಂತಂದರೆ ಹಿಂಗೆ ಇರಬೇಕು, ಡೈಲಾಗ್ಸ್ ಇರಬೇಕು, ಮಾಸ್ ಇರಬೇಕು, ಅವ್ನು ಬಂಚಿಚ್ಚಬೇಕು, ರಕ್ತ ಬರಬೇಕು, ಇದೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಜನ ಎಕ್ಸ್ಪೆಕ್ಟ್ ಮಾಡೋದೇ ಅದು. ಬಟ್ ಏನಂತಂದರೆ ಇವರು ತೋರಿಸಿರೋದು ಇಲ್ಲಿ ಜಾತಿ ಮತ ಈ ಪಾಲಿಟಿಷಿಯನ್ಸು ಹೆಂಗೆ ನಮ್ಮನ್ನೇ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ನಾವು ಏನು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ಅಂತಂದರೆ ಅವರು ಪಿಕ್ಚರಲ್ಲಿ ಹೇಳ್ತಾ ಇರೋದು ಇಷ್ಟೇ, ಒಂದು ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಅಂಶ ಹಾಕ್ಬಿಟ್ರೆ ಮುಗಿದೋಯ್ತು. ಜನ ಅಲ್ಲೇ ಯೋಚನೆ ಮಾಡಲ್ಲ, ಬರೀ ಸುಮ್ಮನೆ ಹಂಗೆ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲ ನೀನು ಕರೆಕ್ಟ್ ಇಲ್ಲ, ನೀನು ಸರಿ ಇಲ್ಲ, ಬರೀ ಹಿಂಗೆ ಡಿಬೇಟ್ ಆಗ್ತಾ ಇರುತ್ತೆ ಹೊರತು ಕರೆಕ್ಟಾಗಿ ಯಾರು ಏನು ಯೋಚನೆ ಮಾಡಲ್ಲ. ಅವ್ರು ಹೇಳಿರೋದು ಸತ್ಯ ಅನ್ನೋ ಒಂದು ಕ್ಯಾರೆಕ್ಟ್ರೇನು ಕಾಮಾಗಿ ಫೋಕಸ್ ಆಗಿ ಮೈಂಡಲ್ಲಿ ಯೋಚನೆ ಮಾಡ್ಕೊಂಡು ಆಚೆ ಕಡೆ ಬಂದರೆ ಪ್ರಪಂಚ ಸುಂದರವಾಗಿದೆ ಅಂತ ಕಾಣುತ್ತೆ. ಅದೇ ಅವರು ಫೋಕಸ್ ಮಾಡ್ತಾ ಇರೋದು ಬರೀ ಎಂಟರ್ಟೈನ್ಮೆಂಟ್, ಅದನ್ನೇ ಹೇಳ್ತಾರೆ. ಮತ್ತೆ ಕ್ಲೈಮ್ಯಾಕ್ಸಲ್ಲಿ ಅದನ್ನೇ ಹೇಳ್ತಾರೆ. ನಿಮ್ಗೆ ನೋಡಿ ನಾನು ಹೇಳ್ತಾ ಇದ್ದೀನಿ, ಬಟ್ ಅದು ಬೇಕಾಗಿಲ್ಲ ನಿಮ್ಗೆ, ಅದೇ ಬೇಕು ಅಂತ ಅಂದ್ಬಿಟ್ಟು ಕಡೆಗೆ ಡೈರೆಕ್ಟರ್ ತಿಕ್ಲಿದ್ದೋಗ ಅರ್ಧಾಕ್ಬಿಡ್ತಾರೆ. ಅರ್ಥ ಇದೆ ಅಷ್ಟೇ, ಅರ್ಥ ಮಾಡ್ಕೋಬೇಕಾಗಿರೋದು ಅಷ್ಟೇ. ನಾವು ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಳ್ಳಿ, ಯಾವ್ದು ಬೇಡವೋ ಅದನ್ನು ಬಿಡಿ, ಅದನ್ನೇ ಉಪೇಂದ್ರ ಹೇಳಿ. ಬುದ್ಧಿವಂತರಿಗಲ್ಲ ಸರ್ ಮೂವಿ ಇದು, ನಿಜವಾಗ್ಲೂ ಬುದ್ಧಿವಂತರಿಗಲ್ಲ. ಸ್ಟಾರ್ಟಿಂಗ್ ಟೈಟಲ್ ಕಾರ್ಡಲ್ಲೇ ಹಾಕ್ತಾರೆ ಬುದ್ಧಿವಂತರಿಗಲ್ಲ ಮೂವಿ ಅಂತ. ಫೋಕಸ್ ಇದ್ರೆ ಫೋಕಸ್ ಆಗಿ ನೋಡ್ಬೇಕಾಗತ್ತೆ ಮೂವಿ, ತಲೆ ಕೆಟ್ಟೋಗುತ್ತೆ ಒಟ್ಟೆ. ಅದೇ ಜಸ್ಟ್ ಏನಂದ್ರೆ ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗೋ ಮೂವಿ ಅಂತ ಕರೆಕ್ಟಾಗಿ ಹೇಳಿದ್ದಾರೆ. ಆಲ್ಮೋಸ್ಟ್ ಇಲ್ಲ, ಅದು ಒಳ್ಳೆ ಇದೆ, ಅವ್ರ ಫ್ಯಾನ್ಸ್ಗೆ ಮಾತ್ರ ಅರ್ಥ ಆಗೋ ಥರನೇ ಮಾಡಿದ್ದಾರೆ ಅವರು. ನಾರ್ಮಲ್ ಆಡಿಯನ್ಸ್ಗೆ ಸ್ವಲ್ಪ ಮೆಸೇಜ್ ಹೇಳಿದ್ದಾರೆ, ಒಂದೊಳ್ಳೆ ಮೆಸೇಜ್ ಹೇಳಿದ್ದಾರೆ, ಅದನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ. ಎಲೆಕ್ಷನ್ ಬಗ್ಗೆ ಆಗಲಿ, ಕರೆಂಟ್ ಆಗಿರೋ ಈಗ ದೇಶದಲ್ಲಿ ಏನು ನಡೀತಿದೆಯೋ ಅದ್ರ ಬಗ್ಗೆ ಸಿಚುವೇಶನ್ ಬಗ್ಗೆ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಈಗ ತನ್ನ ಒಂದು ಬುದ್ಧಿಯಿಂದ ನಮ್ಮ ಬುದ್ಧಿಯಿಂದ ನಾವು ಆಚೆ ಬರ್ಬೇಕು. ಮೊದಲು ಹೆಂಗೆ ನಮ್ಮ ಬಾಸ್ನ ಹಳೆ ಇನ್ನೊಬ್ರು ಇದ್ದಾರಲ್ಲ ಸತ್ಯನವರು, ಸತ್ಯನ ಬುದ್ಧಿಯಿಂದ ಆಚೆ ಬಂದ್ಬಿಟ್ರು. ಅವ್ರು ಹೇಳ್ತಾ ಇರ್ತಾರೆ, ನಿಮ್ಮ ತಲೆಯಿಂದ ನೀವು ಆಚೆ ಬಂದ್ಬಿಡಿ, ಫಸ್ಟ್ ನಿಮ್ಮ ಮಣ್ಣಿಂದ ನೀವು ಆಚೆ ಬಂದ್ಬಿಡಿ ಅಂತ ಹೇಳ್ತಾರೆ ಅವರು. ತನ್ನ ಬಸವಣ್ಣವ್ರದ್ದು ಅದೆಲ್ಲ ತೋರಿಸಿದ್ದಾರೆ, ಬೈಬಲ್ ಬರೆದಿರೋದು, ಒಂದು ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದ್ದಾರೆ. ಆಮೇಲೆ ತನ್ನ ಬಸವಣ್ಣವ್ರದ್ದು ಬಗ್ಗೆ ಹೇಳಿದ್ದಾರೆ ಅವರು. ಆಮೇಲೆ ಬುದ್ಧನ ಬಗ್ಗೆನೂ ಹೇಳಿದ್ದಾರೆ. ತನ್ನ 18ನೇ ವಯಸ್ಸಿನಲ್ಲಿ ಹೆಂಗೋ ಅವನ ಬುದ್ಧಿಯಿಂದ ಆಚೆ ಬಂದ್ಬಿಟ್ಟು ಸನ್ಯಾಸಿ ಆದ್ನೋ ಹಂಗೆ ನಮ್ಮ ಬುದ್ಧಿಯಿಂದ ನಾವು ಆಚೆ ಬರ್ಬೇಕಂತ ಹೇಳಿದ್ದಾರೆ ಅದರಲ್ಲಿ. ಹಾಂ ಸರ್, ಒಳ್ಳೆ ಮೂವಿ ಇತ್ತು ಸರ್. ಹಾಂ, ಇಷ್ಟ ಆಯ್ತು ಸರ್. ಅರ್ಥ ಮಾಡ್ಕೊಂಡ್ವಿ ಸರ್. ನಮ್ಮನ್ನು ನಾವು ಗೆಲ್ಲಬೇಕು ಸರ್ ಫಸ್ಟ್, ಆಮೇಲೆ ನಾವು ಪ್ರಪಂಚ ಗೆಲ್ಲಕ್ಕಾಗೋದು ಅಂತ. ನಾವು ಯಾರಿಗೋ ಓಟ್ ಹಾಕ್ತೀವೋ ಏನೇನೋ ಮಾಡ್ತೀವಲ್ಲ ಸರ್, ಅದನ್ನು ನಾವು ಕೈಯಿಂದನೇ ಆರಿಸಿರೋದು ಎಲ್ಲರನ್ನ. ಇವತ್ತು ನಾಳೆ ಯಾರಿಗೂ ಬಟ್ಟೆ ನೋಡಿಬಾರೆ ಮೆಚ್ಚೋದು ಅಂತ ಹೇಳಿದ್ದಾರೆ ಎಲ್ಲರೂ. ಅಕ್ಕಪಕ್ಕ ಏನಿದೆ ಅಂತ ಏನೂ ನೋಡಲ್ಲ ನಾವು. ಎಲ್ಲ ಸೋಷಿಯಲ್ ಮೀಡಿಯಾ ಮೊಬೈಲಲ್ಲಿ ಕಳೆದೋಗ್ಬಿಟ್ಟಿದ್ದೀವಿ, ಟೆಕ್ನಾಲಜಿ ಕಳೆದೋಗ್ಬಿಟ್ಟಿದ್ವಿ.
ಆ ಬುದ್ಧಿಶಕ್ತಿಯಿಂದ ನಾವು ಸ್ವಲ್ಪ ಆಚೆ ಬರಬೇಕು. ಸರ್ ಅಂದರೆ ನಮಗೆ ಈಗ ಎಲ್ಲರೂ ಎಂಟರ್ಟೈನ್ಮೆಂಟ್ ಮೂವಿಗೆ ಅಂತ ಬಂದರೆ ಎಲ್ಲರೂ ಎಂಟರ್ಟೈನ್ಮೆಂಟ್ಗೆ ಅಂತಲೇ ಬರ್ತಾರೆ. ಬಟ್ ಉಪ್ಪಿ ಸರ್ ಮೂವಿಗೆ ಅಂತ ಮೆಸೇಜ್ ಏನಾದರೂ ಒಂದು ಮೆಸೇಜ್ ಇರುತ್ತೆ ಅಂತ ಬರ್ತಾರೆ ಸರ್. ಮೆಸೇಜ್ ಇರುತ್ತೆ, ಬಟ್ ಅದನ್ನು ನಾವು ಮೆಸೇಜನ್ನು ತಿಳ್ಕೊಂಡು ಸೊ ಅದೇ ಥರ ಈಗ ಸಮಾಜಕ್ಕೆ ಏನು ಬೇಕೋ ನಾವು ಯಾವ ಥರ ಇರಬೇಕು ಮತ್ತು ಅಗತ್ಯ ಇರೋದನ್ನು ಮಾತ್ರ ನಾವು ತಿಳ್ಕೊಂಡು ನಮಗೇನು ಇಂಪಾರ್ಟೆಂಟ್ ಏನು ಈಗ ನಮಗೆ ಏನು ದೇಶ ಅಂದರೆ ರೋಡ್ ಆಗಬೇಕಾಗಿರೋದು ಮತ್ತು ಏನೇನು ಕೆಲಸಗಳು ಆಗಬೇಕು ಅದ್ರ ಬಗ್ಗೆ ನಾವು ತಿಳ್ಕೊಬೇಕು. ಸೋಷಿಯಲ್ ಮೀಡ್ಯಾದಲ್ಲಿ ಅದ್ರ ಬಗ್ಗೆ ನೋಡಿ ತಿಳ್ಕೊಂಡು ಯಾವುದಾದ್ರು ಏನೇನು ರೋಡ್ ಸರಿ ಇಲ್ಲ ಅದೆಲ್ಲ ರೆಡಿ ಮಾಡಿಸ್ಬೇಕು. ಅದೆಲ್ಲ ಇದಾಗಬೇಕು ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಆಗಿಬಿಟ್ಟು ಸ್ವಲ್ಪ ಅದನ್ನು ಜಾಗೃತಿ ಮೂಡಿಸೋದಾಗಿರಬೇಕು. ಮತ್ತು ಏನಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಏನಕ್ಕೆ ಇಂಪಾರ್ಟೆನ್ಸ್ ಅಂದರೆ ಯಾವುದನ್ನು ಫೋಕಸ್ ಮಾಡಬೇಕು, ಯಾವುದನ್ನು ಫೋಕಸ್ ಮಾಡಬಾರ್ದು ಅನ್ನೋದು ನಾವು ನಮ್ಮೊಳಗೇ ನಾವು ತಿಳ್ಕೊಳ್ಬೇಕು ಸರ್. ನಮ್ಮಿಂದ ಅಂದರೆ ಗೊತ್ತಾಗಬೇಕು ನಮಗೆ. ಎಲ್ಲ ಗೊತ್ತಾಗುತ್ತೆ, ಎಲ್ಲರಿಗೂ ಅರ್ಥ ಆಗಿದೆ ಸರ್, ಎಲ್ಲರಿಗೂ ಗೊತ್ತಾಗುತ್ತೆ. ಬಟ್ ಆದರೆ ಫೋಕಸ್ ಮಾಡೋದಿಲ್ಲ. ನಮ್ಗೆ ಯಾವುದು ಇಂಪಾರ್ಟೆಂಟ್ ಇದೆಯೋ, ಯಾವುದು ಮುಖ್ಯವಾಗಿ ಬೇಕೋ ಅದನ್ನು ಮಾತ್ರ ನಾವು ಫೋಕಸ್ ಮಾಡಬೇಕು ಸರ್. ಸಿನಿಮಾ ನೋಡಿ ಆಚೆ ಬಂದವರು ಹೇಳಿದ್ರು ಎಂಟರ್ಟೈನ್ಮೆಂಟ್ ಇಲ್ಲ, ಏನಿಲ್ಲ ಅಂತ. ಆ ಥರ ಫೋಕಸ್ ಅವ್ರು ಏನು ಮಾಡಬೇಕು ಅದು ಮಾಡಲಿಲ್ಲ ಸಿನಿಮಾದಲ್ಲಿ. ನೋಡೋರು ಕೂಡ ಅದೇ ಫೋಕಸ್ ಮಾಡಿಲ್ಲ. ಅದು ಸ್ಟಾರ್ಟಿಂಗಲ್ಲೇ ಹೇಳಿದ್ದಾರೆ ಫೋಕಸ್ ಮಾಡಿರಿ ಅಂತ. ನಮಸ್ಕಾರ, ನಾನು ನಿಮ್ಮ ಸುಕೃತವಾಗಲಿ. ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವರನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ. ಸೊ ಆಲ್ ದ ಬೆಸ್ಟ್.